ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಅಗ್ನಿ ಮೃತ್ಯು ದೋಷನ ತೆಗೆಯೋದು ಹೇಗೆ ಅನ್ನೋದ್ರ ಬಗ್ಗೆ, ಮಂತ್ರ ತಂತ್ರಗಳ ಬಗ್ಗೆ ನನ್ನದೇ ಆದಂಥ ಕೆಲವು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಅಗ್ನಿ ಸಂಹಿತೆಯಲ್ಲಿ ಈ ಒಂದು ವಿಶೇಷವಾದಂಥ ಮಂತ್ರ ಬರುತ್ತೆ. ಅದನ್ನು ಪ್ರತಿಯೊಬ್ಬರು ಕೂಡ ಹುಣ್ಣಿಮೆ ಅಮಾವಾಸ್ಯೆ ಜಪ ಮಾಡೋದ್ರಿಂದ ಅಗ್ನಿ ಮೃತ್ಯು, ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟಾಗಿ ಸತ್ತೋಗೋದು, ಮನೆಯೊಳಗೆ ಇದ್ದಕ್ಕಿದ್ದಾಗ ಬೆಂಕಿ ಹತ್ಕೊಳ್ಳೋದು, ಫ್ಲೈಟಲ್ಲಿ, ಟ್ರೈನಲ್ಲಿ, ಕಾರಲ್ಲಿ ಹೋಗುವಾಗ ಯಾವುದೋ ವೆಹಿಕಲಲ್ಲಿ ಇದ್ದಕ್ಕಿದ್ದಕ್ಕೆ ಬೆಂಕಿ ಅನಾಹುತದಲ್ಲಿ ನಾವು ಸಾಯುವಂಥ ಬರೋದು, ಅಥವಾ ಬಾಂಬ್ ಬ್ಲಾಸ್ಟಿಂಗ್ನಲ್ಲಿ ಸತ್ತೋಗುವಂಥದ್ದು, ಈ ಥರ ದೋಷಗಳು ಬಂದಾಗ ಅದನ್ನು ಪ್ರಿಕಾಷನರಿ ಮೆಷರ್, ಆ ದೋಷ ತೆಗೆದುಹಾಕೊಳ್ಳೋದು ಹೇಗೆ ನಮ್ಮ ಜಾತಕದಿಂದ ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಮಂತ್ರ, ಅಗ್ನಿದೇವರ ಮಂತ್ರ, ಒಂದು ತಂತ್ರವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಇವತ್ತು ನಮಗೆ ಒಬ್ಬರು ಪತ್ರ ಬರೆದಿದ್ದಾರೆ. ಕೊರೋನಾ ಬಂದಾಗಿಂದ ನಮ್ಮ ಅಂಗಡಿಗೆ ಯಾರೂ ಬಾಡಿಗೆಗೆ ಬರ್ತಿಲ್ಲ ಅಂಥೇಳಿ. ಕೊರೋನಾ ಬಂದ ಮೇಲಿಂದ 2 ವರ್ಷ ಆಯಿತು, 2020ರಿಂದ 21, 22 ಇವತ್ತುವರೆಗೂ ಕೂಡ ನಮ್ಮ ಮನೆಗೆ ಯಾರೂ ಬಾಡಿಗೆ ಬರ್ತಿಲ್ಲ ಅಂತ ಹೇಳ್ತಾರೆ. ಜನಗಳೇ ಬರ್ತಿಲ್ಲ ನಮ್ಮ ಮನೆ ನೋಡೋಕ್ಕೆ. 2 ವರ್ಷದಿಂದ ನಮ್ಮ ಮನೆ ಖಾಲಿ ಇದೆ, ಬಾಡಿಗೆ ಇಲ್ಲ, ನಮಗೂ ತುಂಬ ತೊಂದರೆ ಆಗ್ತಿದೆ ಜೀವನಕ್ಕೆ, ಅದಕ್ಕೆ ನಮ್ಮ ಮನೆಗೆ ಬಾಡಿಗೆ ಬರಬೇಕು, ಖಾಲಿ ಇರೋ ಮನೆಗೆ ಬಾಡಿಗೆ ಬರಬೇಕು ಅಂತ ಒಂದು ಪತ್ರ ಬರೆದಿದ್ದಾರೆ. ಇನ್ನೊಂದು, ನಮ್ಮದು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ, ಕರೋನಾ ಬಂದಮೇಲೆ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋದರು. 2500, 3000 ಸ್ಕ್ವೇರ್ ಫೀಟು, 4000 ಸ್ಕ್ವೇರ್ ಫೀಟ್ ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಜಾಗ ಇದೆ, ಯಾರೂ ಬಾಡಿಗೆಗೆ ಬರ್ತಿಲ್ಲ. ಬಾಡಿಗೆಗೆ ಬರಬೇಕು, ನಮ್ಗೆ ಅದರಿಂದಲೇ ಜೀವನ ಆಗಬೇಕು, ಅದಕ್ಕೆ ಏನು ಮಾಡೋದು ನಾವು ಅಂತ ಹೇಳಿ ಒಂದು ಪತ್ರನ ಬರೆದಿದ್ದಾರೆ. ಮನುಷ್ಯ ಅಂದಮೇಲೆ ಇವೆಲ್ಲ ಸಹಜ. ಮನೆ ಕಟ್ಬಿಡ್ತೀವಿ, ಬಾಡಿಗೆ ಕೊಡಬೇಕು ಅಂತ ಕೆಲವು ಟೈಮು ಬಾಡಿಗೆಗೆ ಜನ ಬರೋದಿಲ್ಲ. ಒಂದು. ಎರಡನೇದು, ದೊಡ್ಡ ದೊಡ್ಡ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಬಿಡ್ತೀವಿ, ಬಾಡಿಗೆ ಬರುತ್ತೆ, ಹೆಂಗೋ ಜೀವನ ಮಾಡ್ಕೊಂಡಿರೋಣ ಅಂಥೇಳಿ ಕೆಲವರು ಅದಕ್ಕೂ ಬರೋದಿಲ್ಲ. ಯಾಕೆಂದರೆ ಅಡ್ವಾನ್ಸ್ ಜಾಸ್ತಿ ಅಂತ ಬರೋಲ್ಲ, ಕೆಲವು ಬಾಡಿಗೆನೇ ಜಾಸ್ತಿ ಅಂತ ಬರೋದಿಲ್ಲ. ಅದು 2020 ಇಂಡಿಯಾ ಲಾಕ್ಡೌನ್ ಆದಾಗಿಂದ ಇವತ್ತುವರೆಗೂ ಕೂಡ ಎಷ್ಟು ಆಫೀಸ್ಗಳು, ಮನೆಗಳು ಎಲ್ಲ ಖಾಲಿ ಇವೆ. ಟೂಲೆಟ್ ಅಂತ ಬೋರ್ಡ್ ಹಾಕಿದ್ದಾರೆ ನಾನು ನೋಡೋಕ್ಕೆ ಹೋದಾಗೆಲ್ಲ. ಹಾಗಾದರೆ ಸರಿಯಾದ ವ್ಯಕ್ತಿ ಆ ಜಾಗಕ್ಕೆ ಬಾಡಿಗೆಗೋ ಅಥವಾ ಲೀಸ್ಗೋ ಬರಬೇಕು ಅಂತಾದರೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ಇದು ಎಲ್ರಿಗೂ ಅನ್ವಯಿಸುತ್ತೋ ಗೊತ್ತಿಲ್ಲ. ಇದು ಯಾರು ಬಾಡಿಗೆ ಕೊಡ್ತಾ ಇದ್ದಾರೋ ಮನೆ ಆಗಿರ್ಬೋದು, ಅಥವಾ ಗೋಡನ್ಗಳಿರ್ಬೋದು, ವೇರ್ಹೌಸ್ ಶೆಡ್ಗಳಿರ್ಬೋದು, ಕಾರ್ ಶೆಡ್ಡು, ಪಾರ್ಕಿಂಗ್ ಏನೋ ಒಂದು ಮಾಡ್ಕೊಂಡಿರ್ತಾರೆ, ಅದು ಬಾಡಿಗೆಗೆ ಬರ್ತಿಲ್ಲ. ಹೋಟ್ಲ್ಗಳು ಖಾಲಿ ಆಗಿಬಿಟ್ಟಿವೆ, ಹೋಟ್ಲಿಗೆ ಯಾರೂ ಬರ್ತಿಲ್ಲ. ದೊಡ್ಡ ದೊಡ್ಡ ಆಫೀಸ್ಗಳೆಲ್ಲ ಖಾಲಿ ಆಗೋಗಿವೆ, ಆಫೀಸ್ಗೂ ಯಾರೂ ಬರ್ತಿಲ್ಲ, ಲೀಸ್ಗೂ ಬರ್ತಿಲ್ಲ, ಬಾಡಿಗೆಗೂ ಬರ್ತಿಲ್ಲ. ಏನು ಮಾಡೋದು ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿಬಿಟ್ಟಿದೆ. ನಮಗೆ ಜೀವನಾಂಶ ಜೀವನ ನಡಿಬೇಕು ಅನ್ನೋದಾಗಿದ್ದರೆ ನಾವು ಏನು ಮಾಡಬೇಕೀಗ ಅಂಥೇಳಿ. ಇಲ್ಲಿ ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಕೆಲಸ ಇಲ್ಲ ಅಂತ ಯಾರೂ ಕೇಳ್ತಿಲ್ಲ. ಇವತ್ತಿನ ಎಪಿಸೋಡ್ ಏನಂದರೆ, ಮನೆಗಳ ಕಟ್ಟಿ ಬಾಡಿಗೆ ಕೊಡುವಂಥವ್ರು, ಅಂಗಡಿ ಮಳಿಗೆಗಳನ್ನು ಕಟ್ಟಿ ಅಂಗಡಿ ಮಳಿಗೆನ ಬಾಡಿಗೆ ಕೊಡುವಂಥವ್ರು, ಮತ್ತು ಆಫೀಸ್ಗೆ ಸಂಬಂಧಪಟ್ಟಂಥ ಕಾಂಪ್ಲೆಕ್ಸನ್ನ ಕಟ್ಟಿ ಅದು ಕೂಡ ಖಾಲಿ ಆಗಿಬಿಟ್ಟಿದೆ. ಕೊರೋನಾ ಬಂದಮೇಲೆ ನಮ್ಗೆ ಲಾಸ್ ಆಯಿತು ಅಂತೇಳಿ ಎಲ್ಲ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರು. ಕೊರೋನಾ ಬಂತು ಅಂತೇಳಿ ಮನೆ ಖಾಲಿ ಮಾಡ್ಕೊಂಡು ಸ್ವಂತ ಊರಿಗೆ ಹೋಗ್ಬಿಟ್ರು. ಕೊರೋನಾ ಬಂತು ಅಂತೇಳಿ ಕೆಲಸ ಕಳೆದ್ಮೇಲೆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಅದಕ್ಕೆ ಖಾಲಿ ಮಾಡ್ಕೊಂಡು ನಮ್ಮ ಊರಿಗೆ ನಾವು ಹೋಗ್ತೀವಿ ಅಂತೇಳಿ ಸುಮಾರು ಜನ ಕೊರೋನಾ ಬಂದಮೇಲಿಂದ ಮನೆಗಳನ್ನು ಬಿಟ್ಟು ಸ್ವಂತ ಮನೆಗೆ ಹೋಗಿದ್ದಾರೆ, ಅವ್ರವ್ರ ಊರಿಗೆ ಸೇರ್ಕೊಂಡಿದ್ದಾರೆ. ಒಂದು ಕೆಲಸ ಇಲ್ಲದೆ ಇರ್ಬೋದು, ಆದಾಯ ಇಲ್ಲದೆ ಇರ್ಬೋದು, ಇಲ್ಲ ಬಿಸ್ನೆಸ್ ಲಾಸ್ ಆಗಿರ್ಬೋದು, ಅಥವಾ ಇನ್ನೊಂದು ಅವ್ರ ಕೈ ಕಟ್ಟೋಕ್ಕಾಗೋದಿಲ್ಲ, ಇಷ್ಟು ಬೇಡ ನಮ್ಗೆ, ಇಷ್ಟು ದೊಡ್ಡ ದುಬಾರಿ ಅಡ್ವಾನ್ಸು, ದುಬಾರಿ ಬಾಡಿಗೆ ಬೇಡ ಅಂಥೇಳಿ ಸಣ್ಣ ಪುಟ್ಟ ಮಾಡ್ಕೊಳ್ಳೋಣ, ಸಣ್ಣ ಅಂಗಡಿ, ಸಣ್ಣದೊಂದು ಜಾಗದಲ್ಲಿ ಕಮ್ಮಿ ಅಡ್ವಾನ್ಸಲ್ಲಿ, ಕಮ್ಮಿ ಬಾಡಿಗೆಲೋ, ಕಮ್ಮಿ ಲೀಸಲ್ಲೋ ಹೋಗೋಣ ಅಂಥೇಳಿ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಈಗ ಮಾಲೀಕರಿಗೆ ಬಂದಿರೋ ತಲೆನೋವು ಏನಪ್ಪ ಅಂದರೆ, ಯಾರು ಮನೆಗೆ ಖಾಲಿಯಾದ ಜಾಗಕ್ಕೆ ಬಾಡಿಗೆ ಅಥವಾ ಲೀಸಿಗೆ ಬರ್ತಾಯಿಲ್ಲ ಅನ್ನೋದು ಪ್ರಶ್ನೆ. ಇದು ಒಂದು ಅವ್ರದ್ದು ನೋವು. ಅದಕ್ಕೆ ನಾವೊಂದು ಯಾಕೆ ಎಪಿಸೋಡ್ ಮಾಡಬಾರ್ದು ಅಂಥೇಳಿ ಇದೊಂದು ಎಪಿಸೋಡ್ ಮಾಡ್ತಾಯಿದ್ದೆ. ಇನ್ನೊಂದು ಸಬ್ಲೀಸ್ ಅಂತ ಮಾಡ್ತಿದ್ದಾರೆ. ಈಗ ನಾನು ಬಾಡಿಗೆ ತೊಗೋತೀನಿ, ಇನ್ನೊಬ್ಬನಿಗೆ ಬಾಡಿಗೆ ಕೊಡೋದು, ಓನರ್ಗೆ ನಾನು ರೆಂಟ್ ಕೊಡೋದು, ಅವ್ನು ನನಗೆ ಕೊಡೋದು, ನನ್ನ ಹೆಸರಲ್ಲಿ ತೊಗೊಳ್ಳೋದು, ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಮನೆಗೆ ಅಥವಾ ಲೀಸ್ಗೋ ಬಾಡಿಗೆಗೋ,
ಮೂರನೇ ಥರ್ಡ್ ಪಾರ್ಟಿಗೆ ನಾನು ಅವನಿಗಿಂತ ಒಂದು 2,000-3,000 ಹೆಚ್ಚಿಗೆ ತೊಗೊಳ್ಳೋದು ನಾನು ಅವನಿಂದ. ಇದು ಆ ಥರದವರು ಒಬ್ಬರು ಪತ್ರ ಬರೆದಿದ್ದಾರೆ. ನಮ್ಮ ಓನರ್ಗೆ 20 ಲಕ್ಷ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೀನಿ, ಖಾಲಿ ಮನೆಗೆ ರೆಂಟ್ ಕಟ್ತಾ ಇದ್ದೀನಿ, ಯಾರೂ ಬರ್ತಿಲ್ಲ, ನೀವೇ ನಡೆಸಿ. ನಾವು ನಡ್ಸೋಕ್ಕಾಗಲ್ಲ, ನಂಗೆ ಅದು ಗೊತ್ತಿಲ್ಲ. ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಥರದ್ದನ್ನೆಲ್ಲ ತಾವು ತೊಗೊಂಬಿಟ್ಟು ಇನ್ನೊಬ್ಬರಿಗೆ ಸಬ್ಲೀಸ್ ಮಾಡ್ತಾರೆ, ಇನ್ನೊಬ್ಬರಿಗೆ ಮೂರನೇ ಪಾರ್ಟಿ ಕೊಡೋದು. ಅದು ಒಂದು ಬಿಸ್ನೆಸ್ ಆಗಿಬಿಟ್ಟಿದೆ ದೊಡ್ಡ ದೊಡ್ಡ ನಗರಗಳಲ್ಲಿ ಈಗ. ಈ ಥರ ದೋಷ ಇರುವಂಥ ಮನೆಗಳಿಗೆ ಬಾಡಿಗೆ ಬರಬೇಕು, ಲೀಸಿಗೆ ಬರಬೇಕು ಅಂದರೆ ಏನು ಮಾಡಬೇಕು? ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡಬೇಕು, ಇಲ್ಲ ಮನೆ ಮುಂದೆ ಟೂಲೆಟ್ ಅಂತ ಬೋರ್ಡ್ ಹಾಕಬೇಕು. ಅದು ಹಾಕಿದ್ವಿ, ಟೂಲೆಟ್ ಅಂತ ಬೋರ್ಡ್ ಹಾಕಿದ್ವಿ. ಆದರೆ 1 ವರ್ಷ ಯಾರೂ ಬರ್ತಿಲ್ಲ. ಮನೆ ಬಾಡಿಗೆಗೆ ಮನೆ ಖಾಲಿ ಇದೆ, ಬಾಡಿಗೆಗೆ ದೊರೆಯುತ್ತೆ, 2 ಬೆಡ್ರೂಮ್ ಖಾಲಿ ಇದೆ, ಲೀಸು ಕೊಡ್ತೀವಿ, 3,000 ಸ್ಕ್ವೇರ್ ಫೀಟು ಆಫೀಸ್ ಅಕಾಮಿಡೇಷನ್ ಆಗುವಂಥ ಜಾಗ ಇದೆ, ಆಫೀಸ್ಗೆ ಸೂಟಬಲ್ ಜಾಗ ತೊಗೊಳ್ಳಿ ಎಲ್ಲ ಬೋರ್ಡ್ ಹಾಕಿ ಬ್ರೋಕರ್ಗೆ ಹೇಳಾಯಿತು, ಮನೆ ಮುಂದೆ ಬೋರ್ಡ್ ಹಾಕಿದ್ದಾಯಿತು, ಫ್ರೆಂಡ್ ಸರ್ಕಲ್ಗೆಲ್ಲ ಮೆಸೇಜ್ ಕಳಿಸಿದ್ದಾಯಿತು, ಇಷ್ಟು ಸ್ಕ್ವೇರ್ ಫೀಟ್ ಜಾಗ ಖಾಲಿ ಇದೆ ಅಂತೇಳಿ. 2 ವರ್ಷದಿಂದ ಎಲ್ಲ ಬರ್ತಿಲ್ಲ, ಅದಕ್ಕೆ ನಾನು ಮಾರಾಟ ಮಾಡಿಬಿಡ್ಲ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಒಂದು ಸಮಯದಲ್ಲಿ ಮನೆ ತೊಗೊಂಡ್ರು, ಕಟ್ಟಿಬಿಟ್ರು, ಬಾಡಿಗೆ ಬಿಟ್ಬಿಟ್ರು. ಇನ್ನೊಂದು ಸಮಯದಲ್ಲಿ ಈಗ ಬಾಡಿಗೆಗೆ ಬರ್ತಿಲ್ಲ. ಇದೆಲ್ಲ ಒಂದು ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅಂತಲ್ಲ, ಒಂದೊಂದು ಟೈಮ್. ಇವೆಲ್ಲ ಒಂದು ಯೋಗಗಳು. ಒಂದೇ ಯೋಗ ಸಾಯೋವರೆಗೂ ಇರುತ್ತೆ ಅಂತಿಲ್ಲ. ಯೋಗ ಆರೋಗ್ಯವಾಗಿದ್ದರೆ ಸಾಯೋವರೆಗೂ ಆರೋಗ್ಯವಾಗಿರ್ತೀನಿ ಅಂತಿಲ್ಲ. BP ಬರ್ಬೋದು, ಡಯಾಬಿಟಿಸ್ ಬರ್ಬೋದು, ಗ್ಯಾಸ್ಟ್ರಿಟಿಕ್ಸ್ ಬರ್ಬೋದು, ಪೈಲ್ಸ್ ಬರ್ಬೋದು, ಅಸ್ತಮಾ ಬರ್ಬೋದು, ಕಣ್ಮಂಜಾಗ್ಬೋದು, ಏನೋ ಒಂದು ರೋಗ ಬರುತ್ತೆ. ಒಟ್ಟಿನಲ್ಲಿ ಒಂದೇ ಥರ ಇರ್ತೀವಿ ಯಾವಾಗಲೂ ಅನ್ನೋದು ಸುಳ್ಳು. ನಾವು ಮನೆ ಕಟ್ಬಿಡ್ತೀವಿ, ಲೈಫ್ ಲಾಂಗ್ ನಮ್ಮ ಸಾಯೋವರೆಗೂ ಬಾಡಿಗೆಗೆ ಬಂದುಬಿಡ್ತಾರೆ ಎಲ್ಲರೂ ಅನ್ನೋದು ಸುಳ್ಳು. ನಾವಿರೋರ್ಗೂ ಲೀಸ್ಗೆ ಎಲ್ಲ ಬರ್ತಿರ್ತಾರೆ ಅನ್ನೋದು ಸುಳ್ಳು. ಬರ್ತಾ ಇರ್ಬೋದು, ವರ್ಷಗಟ್ಟಲೆ ಖಾಲಿನೂ ಇರ್ಬೋದು. ತಲೆ ಕೆಡಿಸ್ಕೋಬಾರ್ದು, ಧೈರ್ಯಗೆಡಬಾರ್ದು, ಚಿಂತನೆ ಪಡಬಾರ್ದು. ಯಾರ್ಯಾರು ಋಣ ಇದೆಯೋ ಅವ್ರು ಬಂದೇ ಬರ್ತಾರೆ. ನೀವು ಬೋರ್ಡ್ ಹಾಕಲಿ ಆಗದೇ ಇರಲಿ, ಆ ರೋಗ ಇದ್ದವ್ರಲ್ಲಿ ಬರಲೇಬೇಕು, ಆ ಮನೆಗೆ ಸೇರಲೇಬೇಕು, ವಾಸ ಮಾಡಬೇಕು, ಒಂದಷ್ಟು ದಿವಸ ಇದ್ದು ಖಾಲಿ ಮಾಡ್ಕೊಂಡು ಹೋಗಬೇಕು. ಈ ರೀತಿ ಲೈಫ್ ಸೈಕಲ್ ಭಗವಂತ ಸೆಟ್ ಮಾಡಿರುವಾಗ ನಾವು ಅದನ್ನು ತಿದ್ದಕ್ಕೆ ಹೋಗಬಾರ್ದು, ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದು. ಆದರೂ ಏನೋ ಒಂಥರ ಪ್ರಾಬ್ಲಮ್ಮು. ನಮಗೆ ಮನೆ ಖಾಲಿಯಾಗಿದೆ, ಅಂಗಡಿ ಮನೆ ಖಾಲಿ ಇದೆ, ಆಫೀಸ್ ಅಕಾಮಿಡೇಷನ್ ಸಿಕ್ಕಾಪಟ್ಟೆ ಇದೆ, ಖಾಲಿ ಆಗಿಬಿಟ್ಟಿದೆ, ಲಕ್ಷಾಂತರ ರೂಪಾಯಿ ಲಾಸ್ ಆಗ್ತಿದೆ, ಹಾಗೆ ಹೀಗೆ ಅಂತೇಳಿ ಭಾಳ ನೊಂದು ಬಂದು ಪತ್ರ ಬರೆದಿದ್ದಾರೆ. ಇರಲಿ, ಅದೊಂದು ಅವ್ರದ್ದೊಂದು ಬೇಡಿಕೆ, ಅವ್ರದ್ದೊಂದು ನೋವು, ಅವ್ರದ್ದೊಂದು ಸಂಕಟ. ಕಲಿಯುಗದಲ್ಲಿ ಎಲ್ಲದಕ್ಕೂ ಋಣ ಇರಬೇಕು, ಯೋಗ ಇರಬೇಕು. ನನ್ನ ಅಭಿಪ್ರಾಯ ಪ್ರಕಾರ ಅನ್ನದ ಋಣ ಇದ್ದರೆ ಆ ಮನೆಗೆ ಊಟ ಮಾಡ್ತೀವಿ. ಅನ್ನದ ಋಣ ಇಲ್ಲದೆ ಜೊತೆಲಿದ್ದರೂ ಊಟದ ಟೈಮ್ಗೆ ಕೂಡ ಊಟ ಮಾಡೋಕ್ಕೆ ಆಗದೇ ಇರ್ಬೋದು. ಗಡಿಬಿಡಿ ಹೊಟ್ಟು ಬಂದುಬಿಡ್ತೀವಿ, ಅಥವಾ ಅವ್ರು ಇನ್ನೂ ಅಡುಗೆ ಮಾಡೋದು ಲೇಟ್ ಆಗ್ಬೋದು, ಅಥವಾ ಅವ್ರ ಊಟ ಏನೂ ಇಲ್ಲದೇ ಇರ್ಬೋದು, ಹೇಳೋಕ್ಕಾಗಲ್ಲ. ಎಲ್ಲಿ ಅನ್ನದ ಋಣ ಇರುತ್ತೋ, ನೀವು ಎಲ್ಲೇ ಇರಲಿ, ಕೂತಿರಲಿ, ನಿಂತಿರಲಿ, ಮಲಗಿರಲಿ, ನಿಮ್ಗೆ ಅದು ಬಂದು ತಲುಪುತ್ತೆ. ಇಲ್ವಾ, ಹುಡ್ಕೊಂಡು ಹೋಗಬೇಕು. ಹಾಗೆ ಮನೆ ಒಂದು ಯೋಗ. ಇಂಥ ಮನೇಲೇ ಉಡಬೇಕು, ಇಂಥ ಮನೇಲೇ ವಾಸ ಮಾಡಬೇಕು, ಇಂಥ ಮನೆಗೆ ಬಂದೇ ನಾವು ಇರಬೇಕು ಅನ್ನೋದು ಋಣ ಇತ್ತು ಅಂದರೆ, ಅದಕ್ಕೆ ಸ್ಥಳ ಅನ್ನದ ಋಣ 2 ಜೋರಿತ್ತು ಅಂತಂದರೆ ನಾವೇನೂ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಮನೆಗೆ ಬಂದವನ್ನ ಖಾಲಿ ಮಾಡ್ಸೋಕ್ಕೂ ಕೆಲವು ಟೈಮ್ ಸಾಧ್ಯ ಆಗೋದಿಲ್ಲ. ಬಿಡ್ರಿ, ನಮ್ಗೆ ಸ್ವಂತಕ್ಕೆ ನಾವೇ ಬರಬೇಕು ಅಂತ ಖಾಲಿ ಮಾಡ್ಕೊಂಡ್ರೂ ಮಾಡ್ಕೊಡೋಕ್ಕಾಗಲ್ಲ. ಅವ್ರು ಖಾಲಿ ಮಾಡಲ್ಲ ಅವರು. ಯಾಕೆಂದರೆ ಆ ಋಣ ಮುಗಿಯೋವರೆಗೂ ಆ ಜಾಗ ಖಾಲಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಅವ್ರು ಖಾಲಿ ಮಾಡೋಂಗಿಲ್ಲ, ನೀವು ಹೊಸವ್ರಿಗೆ ಬಾಡಿಗೆ ಕೊಡೋಂಗಿಲ್ಲ, ಹೆಚ್ಚಿಗೆ ಕೊಡೋಕ್ಕಾಗಲ್ಲ ಬಾಡಿಗೆ. ಅವರು ಕೂಡ ಹುಡುಕ್ತಾರೆ ಬೇರೆ ಮನೆಗೆ ಹೋಗೋಕ್ಕೆ, ಕಮ್ಮಿ ಬಾಡಿಗೆ, ಲೀಸ್ ಅಮೌಂಟ್ ಕಮ್ಮಿ ಇರಬೇಕು ಅಂಥದ್ದು ಹುಡುಕೋವರೆಗೂ ಅವ್ರು ಖಾಲಿ ಮಾಡೋದಿಲ್ಲ. ಇಲ್ಲಿ ಮನುಷ್ಯನಿಗೆ 108 ಯೋಗಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ, ಹುಡ್ತಾಗಿಂದ ಸಾಯೋವರೆಗೂ. ಯೋಗ ಅಂದ್ರೇನು? ಅನ್ನದ ಯೋಗ, ಬಟ್ಟೆ ಹಾಕೊಳ್ಳೋ ಯೋಗ, ವಸತಿ ಯೋಗ, ವಾಹನ ಯೋಗ, ವಿದ್ಯಾ ಯೋಗ, ಯಾತ್ರೆ ಯೋಗ, ಆಭರಣ ಯೋಗ, ಪಶು ಪಕ್ಷಿಗಳನ್ನು ಸಾಕುವಂಥ ಯೋಗ, ಇಂಥದ್ದೆಲ್ಲ ಲೆಕ್ಕ ಹಾಕೊಂಡು ಹೋದಾಗ 108 ಯೋಗಗಳು ಮನುಷ್ಯನಿಗೆ ಬರ್ತದೆ ಅಂತ ಹೇಳುತ್ತೆ ನಮ್ಮ ಕರ್ಮ ಸಿದ್ಧಾಂತದಲ್ಲಿ. ಆ 108 ಯೋಗಗಳು ಸ್ವಂತ ಮನೆ ಮಾಡ್ಕೊಳ್ಳೋದು ಒಂದು ಯೋಗ. ಅಕಸ್ಮಾತ್ ಸ್ವಂತ ಮನೆ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ಬಾಡಿಗೆ ಮನೆ ಇರೋದೊಂದು ಯೋಗ ಬರ್ತದೆ. ಅದು ಲೀಸ್ ಇರ್ಬೋದು ಅಥವಾ ಬಾಡಿಗೆಗೆ ಹೋಗ್ಬೋದು. ಅದರಿಂದ ಸ್ವಗೃಹ ಅಂದರೆ ನನ್ನ ಸ್ವಂತ ಮನೆ ಇರೋದು ಬದಲು ಪರಗೃಹ ಅಂದರೆ ಬೇರೆಯವ್ರ ಮೇಲೆ ವಾಸ ಮಾಡೋವಾಗ ಕೆಲವು ಜಾತಕಗಳು ಇರ್ತದೆ. 100 ಜನ ಜನ್ಮ ತೊಗೊಂಡ್ರೆ ಇವತ್ತೆಷ್ಟು 4ನೇ ತಾರೀಕು ಮಾರ್ಚ್, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಇಡೀ ಜಗತ್ತಿನಲ್ಲಿ ಒಂದು 10,000 ಜನ ಹುಡ್ತಾರೆ ಅಂತ ಇಟ್ಕೊಳ್ಳಿ. ಬೇರೆ ಬೇರೆ ದೇಶದ ಬೇರೆ ಬೇರೆ ಟೈಮ್ನಲ್ಲಿ 10,000ದಲ್ಲಿ ಕೇವಲ 1,000 ಜನಕ್ಕೆ ಮಾತ್ರ ಸ್ವಂತ ಮನೆ ಮಾಡೋ ಯೋಗ ಇರ್ಬೋದು. ಇನ್ನು 9,000 ಜನ ಲೀಸು ಬಾಡಿಗೆಲೇ ಇರಬೇಕು ಅವ್ರು ಲೈಫ್ ಲಾಂಗ್. ಅವ್ರು ಯಾಕೆ ಲೀಸ್ ಮನೇಲೇ ಇರಬೇಕು, ಬಾಡಿಗೆ ಮನೇಲೇ ಇರಬೇಕು? ಅದೊಂದು ದೊಡ್ಡ ಕರ್ಮ, ಅದೊಂದು ದೊಡ್ಡ ಸ್ಟೋರಿ. ಅದು ಇವತ್ತಿಲ್ಲಿ ಮಾತಾಡೋಕ್ಕಾಗಲ್ಲ ಬಿಡಿ.
10 ಜನದಲ್ಲಿ ಇಬ್ಬರು ಮಾತ್ರ ಸ್ವಂತ ಮನೆ ಆದರೆ ಇನ್ನು 8 ಜನಕ್ಕೆ ಬಾಡಿಗೆ ಮನೆಯಲ್ಲೋ ಲೀಸ್ ಮನೆಯಲ್ಲೋ ಇರಬೇಕು. ಇಲ್ಲ ಬೇರೆಯವ್ರ ಮನೇಲಿ ಹೆಂಗೋ ಬದುಕಬೇಕು, ಏನೋ ಒಂದು ರೀತಿ ಕೆಲಸ ಮಾಡಿಕೊಂಡು ದುಡ್ಕೊಂಡು ಒಂದಷ್ಟು ಎಲ್ಲೋ ಒಂದು ಜಾಗ ಕೊಡ್ತಾರೆ ವಾಸ ಮಾಡ್ಕೊಂಡಿರ್ಬೇಕು. ಸ್ವಂತ ಮನೆ ಆಗಲ್ಲ, ಸ್ವಂತ ಸೈಟ್ ತೊಗೊಳಕ್ಕಾಗಲ್ಲ, ಸ್ವಂತದ್ದು ಅಂತ ಇರೋದಿಲ್ಲ. ಇದೆಲ್ಲ ಏನಕ್ಕೆ ಪೂರ್ವಜನ್ಮದ ಕರ್ಮದ ಫಲ. ಅದಕ್ಕೆ ಇಲ್ಲಿ ಸ್ವಂತದ್ದು ಆಗೋಗ್ಬಿಟ್ಟಿದೆ. ಯಾವುದೋ ಪೂರ್ವಜನ್ಮ ಪುಣ್ಯದ ಫಲದಿಂದ ಮನೆ ಕಟ್ಸ್ಬಿಟ್ಟಿದ್ದಾರೆ, ಆಫೀಸ್ ಬಿಲ್ಡಿಂಗ್ ಕಟ್ಸಿದ್ದಾರೆ, ಮಳಿಗೆಗಳಿವೆ, ಎಲ್ಲ ಇದೆ ಈಗ ಇಲ್ಲಿ. ಆದರೆ ಅನುಭವಿಸೋಕ್ಕೆ ಜನ ಅಲ್ಲಿ ಬರ್ತಿಲ್ಲ, ಜನ ವಶೀಕರಣ ಆಗ್ತಿಲ್ಲ. ಹೀಗಾಗಿ ನಾವು ಒಂದು ವಿಶೇಷತೆಯನ್ನು ಕಾಣುವಂಥದ್ದು ಏನಪ್ಪ ಅಂತಂದರೆ, ಆ ಮನೆಗೆ ಜನ ಆಕರ್ಷಣೆ ಆಗಬೇಕಲ್ವ. ಅಯ್ಯೋ ಏನೂ ಇಲ್ಲದವ್ರು ಪರವಾಗಿಲ್ಲ, ಸದ್ಯ ಮನೆ ಸಿಗ್ತಾರೆ, ಬೇಗ ಬಾಡಿಗೆಗಿಂತ ಬಂದುಬಿಡ್ಬೇಕು ಅವರು. ಅಯ್ಯೋ ಏನಾಯ್ತು ಅನ್ನೋ ಹೋಟ್ಲಲ್ಲಿ ನಮ್ಮ ಅಮೌಂಟಿಗೆ ನಮ್ಮ ಹತ್ರ ಇರೋ ಅಷ್ಟು ದುಡ್ಡಿಗೆ ಒಂದು ಮನೆ ಸಿಗ್ತಲ್ಲ ಲೀಸ್ಗೆ, ಸಾಕಪ್ಪ. ಅಲ್ಲಿ 20 ಲಕ್ಷ ಹೇಳ್ದ, ಅವ್ರು 50 ಲಕ್ಷ ಹೇಳ್ದ, ಇಲ್ಲ ನಮ್ಗೆ 12 ಲಕ್ಷಕ್ಕೆ ಸಿಕ್ತು, ಸದ್ಯ ಎಂಥದ್ದು ಒಟ್ಟಿನಲ್ಲಿ ಮನೆ ಬೇಕು ನಮ್ಗೆ ಅರ್ಜೆಂಟ್ ಬಂದುಬಿಡ್ಬೇಕು. ಆ ರೀತಿ ಜನನ ವಶೀಕರಣ ಮಾಡ್ಕೊಳ್ಳುವಂಥ ಒಂದು ಈ ಮಾಲೀಕರು ಕಲ್ತ್ಕೋಬೇಕು ಅಂತ ನನ್ನ ಒಂದು ಇದು. ಅದಕ್ಕೆ ಕೆಲವರು ಮನೆ ಬಿಡಬೇಕಾದ್ರೆ ಒಳ್ಳೆ ಮನಸ್ಸಿಂದ ಮನೆ ಬಿಡಬೇಕು. ಇಷ್ಟು ದಿವಸ ಬಾಡಿಗೆಲಿದ್ವಿ, ಇಷ್ಟು ದಿವಸ ಲೀಸಲ್ಲಿದ್ವಿ, ತುಂಬ ಹೃದಯದಿಂದ ಮನೆ ಬಿಟ್ಟು ಏನೂ ಡ್ಯಾಮೇಜ್ ಮಾಡ್ದೇ ಮನೆಯಿಂದ ಖಾಲಿ ಮಾಡ್ಕೊಂಡು ಹೋದರೆ ನೆಕ್ಸ್ಟ್ ಬರ್ತಲಾರೋ ಸ್ವಂತ ಮನೆ ಸಿಗುತ್ತಂತೆ. ಈ ಮನೇಲಿದ್ದೆ ಹಿಂಗೇನೋ ಮಾಡಬೇಕು, ಕಿಟಕಿ ಮುರಿದು ಬಾಗಿಲು ಮುರಿದಾಕ್ಬಿಡೋದು, ಟಾಯ್ಲೆಟ್ ಸ್ಯಾನಿಟರಿ ಯಾವುದೋ ಒಂದು ಮುರಿದಾಕಿ ಹೋಗೋದು, ಏನೋ ಒಂದು ಬೇಕು ಅಂತೆಲ್ಲ ಹಾಳು ಮಾಡಿಬಿಟ್ಟು ಹೊರಟುಬಿಟ್ರೆ ನೀವೆಲ್ಲೂ ವಾಸ ಮಾಡ್ತಿರೋ ಮುಂದೆ ಈ ಮನೆ ಖಾಲಿ ಮಾಡಿಕೊಂಡು ಇನ್ನೊಂದು ಜಾಗಕ್ಕೆ ಹೋದಾಗ ಅಲ್ಲಿ ತುಂಬ ಸಫರ್ ಪಡ್ತೀರ ನೀವು. ಇಲ್ಲಿ ಹಾಳು ಮಾಡೋಗಿದ್ದಕ್ಕೆ ಅಲ್ಲಿ 100ರಷ್ಟು ಕಟ್ಟಬೇಕಾಗಿ ಬರುತ್ತೆ ನಿಮಗೆ. ಅದರಿಂದ ಬಾಡಿಗೆಲಿರೋ ದೊಡ್ಡದಲ್ಲ, ಬಾಡಿಗೆಲಿರೋ ಜನ ಈ ಮನೇಲಿ ದುಡ್ಡು ಕೊಟ್ಟಿರ್ತೀರ, ಇಲ್ಲ ಅಂತಲ್ಲ, ಬಾಡಿಗೆ ಕಟ್ತೀರಾ, ಲೀಸ್ ಅಮೌಂಟ್ ಕೊಟ್ಟಿರ್ತೀರಿ, ಇಲ್ಲ ಅಂತಲ್ಲ. ನಿಮ್ಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಓನರ್ಗೂ ಒಳ್ಳೇದಾಗಲಿ, ನಾವು ಇದ್ದ ಮನೆಯೂ ಚೆನ್ನಾಗಿರಲಿ. ನೀವು ಎಷ್ಟು ಈ ಮನೆ ಚೆನ್ನಾಗಿ ನೋಡ್ಕೋತೀರೋ ನಿಮಗೆ ಸ್ವಂತ ಮನೆ ಎಲ್ಲೋ ಒಂದು ಕಡೆ ಆಗ್ಬೋದು, ಭಗವಂತ ಆಶೀರ್ವಾದ ಮಾಡ್ತಾನೆ. ಬಾಡಿಗೆ ಕೊಟ್ಟಿಲ್ವ ಅಂತೇಳಿ ಹಾಳು ಮಾಡಿ ಹೋಗೋದು, ಲೀಸು ಕೊಟ್ಟಿರುವಂಥ ಎಲ್ಲ ಅದು ಬದು ನಲ್ಲಿ ಕಿತ್ತಾಕಿ ಪೈಪ್ ಕಿತ್ತಾಕಿ ಏನೇನೋ ಮಾಡಿ ಗಿಜಿಬಿಜಿ ಮಾಡಿ ಹೋಗ್ಬಿಟ್ರೆ ನಿಮಗೆ ಇನ್ನು ಎಷ್ಟೇ ಜನ್ಮ ತೊಗೊಂಡ್ರು ಕೂಡ ಮನೆ ಸ್ವಂತದ ಮನೆ ಆಗಲ್ಲ. ಇದು ಕರ್ಮ. ಬಿಡುವಾಲು ಒಳ್ಳೆ ಮನಸ್ಸಲ್ಲಿ ಬಿಟ್ಟೋಬೇಕು, ಬರುವಾಲು ಒಳ್ಳೆ ಮನಸ್ಸಲ್ಲಿ ಬರಬೇಕು. ಬಿಡುವಾಗೆ ನಿಮ್ಗೆ ಮನೆ ಕೊಡುವಾಗ ಹೇಗಿತ್ತು, ಬಿಟ್ಟುವಾಗಲೂ ಅದೇ ರೀತಿ ಕೊಟ್ಟಿದ್ದೇ ಆದರೆ ನೀವು ಎಂಥ ಮನೆಗೆ ಇನ್ನು ಮುಂದೆ ಹೋದರೂ ಕೂಡ ಅಲ್ಲಿ ಈ ಮನೆ ದೋಷ, ಈ ಮನೆ ಶಾಪ ತಟ್ಟೋದಿಲ್ಲ ನಿಮಗೆ. ಈ ಮನೆ ಓನರ್ ಶಾಪ ತಟ್ಟೋದಿಲ್ಲ. ಈ ಮನೆ ಹಾಳು ಮಾಡೋದಿಲ್ಲ. ಬಾಳಿ ಬದುಕೋ ಮನೆನ ವಿಘ್ನ ಮಾಡಿದ್ದೀರಿ, ಬಾಳಿ ಬದುಕೋ ಮನೆನ ಹಾಳು ಮಾಡೋಗಿದ್ದೀರ. ನಲ್ಲಿ ಪೈಪ್ ಕಿತ್ತಾಕಿ, ಅದು ಕಿತ್ತಾಕಿ, ಇದು ಕಿತ್ತಾಕಿ, ಬಣ್ಣ ಎಲ್ಲ ಪೇಂಟು ಮಾಡಿಕೊಟ್ಟಿಲ್ಲ. ಏನು ವಿಚಿತ್ರ ಅಪ್ಪ. ಮನೆ ಖಾಲಿ ಮಾಡ್ಕೊಂಡು ಹೋಗುವಾಗ ಓನರಿಗೆ ಒಂದಷ್ಟು ಖರ್ಚಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ ಕೆಲವು ಜನ. ಅದು ಮಹಾಪಾಪ. ಅದರಿಂದ ಜೀವನದಲ್ಲಿ ನಮ್ಮ ಮನೆ ಇಲ್ಲ ಅಂದ್ರೂ, ಸ್ವಂತ ಮನೆ ಇಲ್ಲ ಅಂದ್ರೂ, ಜಾಗ ಇಲ್ಲ ಅಂದ್ರೂ ನಾವೆಲ್ಲೋದ್ರೂ ಆನಂದವಾಗಿ ಬದುಕುವಂಥ ಮನೆಗಳು ಸಿಗುತ್ತಲ್ಲ, ಅದು ಭಾಳ ತೃಪ್ತಿ ಪಡಬೇಕು. ನೋಡಿರಿ, ಮಲ್ಲೇಶ್ವರನಲ್ಲಿ 3 ವರ್ಷ ಇದ್ದೆ. ಅಲ್ಲಿ ಬಿಟ್ಟು ನಾನು ವಿಜಯನಗರ ಬಂದೆ, ವಿಜಯನಗರದಿಂದ ಬಾಣಸ್ವಾಡಿಗೆ ಹೋದೆ, ಅಲ್ಲಿಂದ ನಾನು ವೈಟ್ ಫೀಲ್ಡ್ಗೆ ಹೋದೆ. ಎಲ್ಲೂ ನಂಗೆ ಒಳ್ಳೆ ಮನೆಗಳು ಸಿಗ್ತಾಯಿತ್ತಪ್ಪ, ಎಲ್ಲ ಕಡೆ ಒಳ್ಳೆ ಮನೇಲೇ ಇದ್ದೀನಿ ನಾನು. ಅಂದರೆ ನೀವು ಬಿಡುವಾಗ ಒಳ್ಳೆ ಮನಸ್ಸಿಂದ ಒಳ್ಳೆ ಭಾವನೆಯಿಂದ ಬಿಟ್ಟರೆ ನಿಮಗೆ ಎಲ್ಲ ಕಡೆ ಒಳ್ಳೆ ಮನೆಯೇ ಸಿಗುತ್ತೆ, ಒಳ್ಳೆ ಕಡೆನೇ ಇರ್ತೀರ. ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ನೀರು, ಒಳ್ಳೆ ವಾಸ್ತು ಮನೆ. ಇರೋ ಮನೆಯೇ ಕಿತ್ತಾಕಿ ಎಲ್ಲ ಒಡೆದು ಮಾಡಿ ಎಲ್ಲ ಬೇಕು ಹೊಟ್ಟೆ ಕಿಚ್ಚಿಗೆ ಎಲ್ಲ ಹಾಳು ಮಾಡಿ ಹೋದರೆ, ನೀವು ಈ ಮನೆಯೇ ಹಾಳು ಮಾಡಿದ್ದು ಹೋದರೆ ಆ ಪಾಪ ಜೊತೆಲೇ ತೊಗೊಂಡು ಹೋದಂಗೆ ಆಯ್ತು. ನೀವು ಮನೆ ಖಾಲಿ ಮಾಡುವಾಗ ಭಾಳ ಜನ ನೋಡಿದ್ದೀನಿ, ತರಲೆ ಜನಗಳು ಬೇಕು ಅಂತಲೇ ಖಾಲಿ ಮಾಡಿಸ್ಬಿಟ್ಟ ಓನರು ಅಂತೇಳಿ ಆ ಮನೆಯೇ ಡ್ಯಾಮೇಜ್ ಮಾಡಿ ಹೋಗೋದು. ಬೇಕು ಅಂತ ಖಾಲಿ ಮಾಡಬೇಕಲ್ಲ ಅಂತ ಹೊಟ್ಟೆ ಕಿಚ್ಚಿಗೆ ಮನೆಯಲ್ಲಿ ಪೈಪ್ ಕಿತ್ತಾಕೋದು, ಗ್ಯಾಸ್, ಅದು ಏನೇನೋ ಒಂದು ಗಲೀಜು ಮಾಡಿ ಒಂದು 10-15 ಸಾವಿರ ರೂಪಾಯಿ ಖರ್ಚು ಮಾಡಿ ತಂದು ಇಟ್ಬಿಡ್ತಾರೆ. ಇಷ್ಟೆಲ್ಲ ಮಾಡೋರು ಅದು ಸುಖವಾಗಿರ್ತಾರ? ಅವನು ಬೈಕೋತಾನೆ ಓನರು, ಎಂಥ ಜನ ನಾವು ಕೊಡುವಾಗ ಎಷ್ಟು ಚೆನ್ನಾಗಿ ಕೊಟ್ಟೆ, ಮನೆ ಬಿಡುವಾಗಿ ಹಿಂಗೆಲ್ಲ ಮಾಡಿಟ್ಟಿದ್ದಾರಲ್ಲ ಇವರು ಅಂಥೇಳಿ ಅವ್ನ ಗೋಳು, ಅವ್ನ ಸಂಕಟ, ಅವ್ನ ಶಾಪ ಎಲ್ಲ ತಟ್ಟುತ್ತೆ. ನೀವು ಎಂಥ ಅರಮನೆಯಲ್ಲಿದ್ದು ಕೂಡ ನಿಮಗೆ ಇದ್ದಾರಾಗಲ್ಲ, ಏಳಿಗೆ ಆಗೋದಿಲ್ಲ. ಯಾಕತ್ತಾ ವಾಸ್ತು ದೋಷ ಮಹಾಪಾಪ. ಮೊದಲೇ ಜಾತಕ ದೋಷ ನಡೀತಾ ಇದೆ ಅಂದರೆ ಈ ಜಾತಕ ದೋಷ ಜೊತೆಗೆ ವಾಸ್ತು ದೋಷನೂ ತೊಗೊಂಡು ಹೋಗ್ತೀವಿ ಅಂತಂದರೆ ಮೂರ್ಖರು, ಮುಟ್ಟಾಳ್ರಂತೀವಿ ನಾವು. ಅದರಿಂದ ಯಾರಿಗೇ ಇಲ್ಲಿ ಬಾಡಿಗೆ ವಾಸ ಮಾಡೋ ಜನಕ್ಕೆ ಒಂದು ಕಿವಿ ಮಾತು, ನಿಮ್ಮ ಓನರ್ ಎಂಥವೇ ಆಗಿರಲಿ, ನಿಮ್ಗೆ ಇರೋಕ್ಕೊಂದು ಮನೆ ಕೊಟ್ಟಿದ್ದಾನಲ್ವಾ, ಆ ಮನೇನ ಅವ್ನು ಕೊಡುವಾಗ ಹೆಂಗಿತ್ತು ಹಂಗೆ ಕೊಟ್ಬಿಟ್ಟೋಗಿ, ಹಾಳು ಮಾಡಿ ಹೋಗಬೇಡಿ. ಅಕಸ್ಮಾತ್ ಡ್ಯಾಮೇಜ್ ಮಾಡಿ ಹೋಗ್ತೀವಿ, ನೀವು ಎಂಥ ಅರಮನೆಯಲ್ಲಿದ್ದು ಕೂಡ ಆ ಮನೆದು ವಾಸ್ತು ದೋಷ ನಿಮ್ಗೆ ತಟ್ಟುತ್ತೆ. ನಂಬರ್ 1. ನಂಬರ್ 2, ನೀವು ಯಾವುದೂ ಶಾಶ್ವತ ಇಲ್ಲ. ನೀವು ಈ ಓನರು ನಗ್ನಗ್ತಾ ಪ್ರೀತಿಯಿಂದ ಅವ್ರು ಕಳಿಸ್ಕೊಟ್ರೆ ನಿಮಗೂ ಭಾಳ ಒಳ್ಳೆಯದಾಗುತ್ತೆ. ಸಂಬಂಧ ಬಾಂಧವ್ಯ ಚೆನ್ನಾಗಿರಬೇಕು. ಅದಕ್ಕೆ
ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ ಮನೆಗೆ ಬರುವಾಗಲೂ ಚೆನ್ನಾಗಿ ಬನ್ನಿ, ಹೋಗುವಾಗಲೂ ಚೆನ್ನಾಗಿ ಹೋಗಿ ಅಂತ ಹೇಳ್ತೀನಿ. ಹಾಗಾದ್ರೆ ಈಗ ಈ ಮನೆಗೆ ಖಾಲಿ ಇದೆ, ಅಂಗಡಿ ಮನೆ ಖಾಲಿ ಇದೆ, ವೇರ್ಹೌಸು ಉಗ್ರಾಣ ಗೋಡನ್ಗಳು ಖಾಲಿ ಇವೆ, ಪಾರ್ಕಿಂಗ್ ಶೆಡ್ಗಳೆಲ್ಲ ಖಾಲಿ ಇವೆ, ಬೇಕಾದಷ್ಟು ಆಫೀಸು ಏರಿಯಾಗಳೆಲ್ಲ ಖಾಲಿ ಇದೆ. ಇದಕ್ಕೆ ಜನ ಬರಬೇಕು ಅಂದರೆ ಏನು ಮಾಡಬೇಕು? ಇಲ್ಲಿ ಯಾರ ಮನೆಗಳು ಸುಮಾರು ದಿವಸದಿಂದ ಖಾಲಿ ಇದೆ, ಬಾಡಿಗೆಗೆ ಬಂದಿಲ್ಲ, ಲೀಸಿಗೆ ಬಂದಿಲ್ಲ, ಯಾರು ದೊಡ್ಡ ದೊಡ್ಡ ಶಾಪ್ಗಳು, ಮಳಿಗೆಗಳು, ಕಮರ್ಷಿಯಲ್ ಬಿಲ್ಡಿಂಗ್ನಲ್ಲಿ ಇನ್ನೂ ಜನ ಬರ್ತಿಲ್ಲ, ಖಾಲಿ ಇದೆ, ಲೀಸ್ಗಾಗಲಿ ಬಾಡಿಗೆಗಾಗಲಿ ಬರ್ತಿಲ್ಲ, ಆ ಥರ ಜನ, ದೊಡ್ಡ ದೊಡ್ಡ ಉಗ್ರಾಣಗಳು ವೇರ್ಹೌಸ್ಗಳು ಮಾಡಿರ್ತಾರೆ, ಪಾರ್ಕಿಂಗ್ ಸ್ಲಾಟ್ಸ್ ಮಾಡಿರ್ತಾರೆ, ಮಾಲ್ಗಳು ಮಾಡಿರ್ತಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರಿ ಶೆಡ್ಗಳಿವೆ, ಯಾರೂ ಬರ್ತಿಲ್ಲ ಅಂದಾಗ ಅದಕ್ಕೆ ಜನನ ವಶೀಕರಣ ಮಾಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಗಣಪತಿ ತಂತ್ರಸಾರದಲ್ಲಿ ಒಂದು ತಂತ್ರ ಇದೆ. ಏನು ಮಾಡಬೇಕು? ಹರಿದ್ರಾ ಗಣಪತಿನ ಮಾಡಬೇಕು. ಅರ್ಶಿನದ ಪುಡಿ ತೊಗೊಳ್ಳಿ, ಒಳ್ಳೆ ಅರ್ಶಿನದ ಪುಡಿನ ನೀವು ಬಂದಂಗೆ ಗಣಪತಿನ ಮಾಡಿ, ಒಂದು ಆಪ್ಷನ್. ಅಥವಾ ಹಸುವಿನ ಸಗಣಿಯಿಂದ ಗಣಪತಿನ ಮಾಡ್ಬೋದು. ಹಸುವಿನ ಸಗಣಿ ತೊಗೊಳ್ಳಿ, ಉಂಡೆ ಮಾಡಿ ಗರ್ಕೆ ಇಟ್ಬಿಡಿ. ಅದಕ್ಕೆ ದೂರ್ವಾ ಗಣಪತಿ ಅಂತ ಕರೀತಾರೆ, ಗೋಮಯ ಗಣಪತಿ ಅಂತ. ಹಸುವಿನ ಸಗಣಿ ತೊಗೊಳ್ಳಿ, ಹಸು ಸಗಣಿ ತೊಗೊಂಡು ಉಂಡೆ ಮಾಡಿಬಿಟ್ಟು ಅದಕ್ಕೊಂದಷ್ಟು ಗರ್ಕೆ ಹಿಡಿಯೋದಕ್ಕೆ. ಗರ್ಕೆ ಫುಟ್ಪಾತಲ್ಲಿ ಅಲ್ಲಿ ಇಲ್ಲ ಬೆಳೆದಿರ್ತದೆ, ಅದಕ್ಕೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಇನ್ನು ತುಂಬ ಅಡ್ವಾನ್ಸ್ ಆಗಿರಬೇಕು ಅಂತಂದರೆ ಅರ್ಶಿನದಲ್ಲಿ ಸಣ್ಣದೊಂದು ಗಣಪತಿ ಮಾಡ್ಕೊಳ್ಳಿ, ಹರಿದ್ರಾ ಗಣಪತಿ. ಅದಕ್ಕೆ ಪೂಜೆ ಮಾಡಿ, ನಿಮ್ಗೆ ಹೆಂಗೆ ಬರುತ್ತೋ ಹಂಗೆ ಪೂಜೆ ಮಾಡಿ. ಅರ್ಶಿನ ಕುಂಕುಮ ಇಟ್ಟು, ಅಕ್ಷತೆ ಇಟ್ಟು, ಹೂವಿಟ್ಟು ಪೂಜೆ ಮಾಡಿ. ಪೂಜೆ ಮಾಡಿಬಿಟ್ಟು ಒಂದು ತೆಂಗಿನಕಾಯಿ, ಒಂದು ಹಣ್ಣು ಅಥವಾ ಯಥಾಶಕ್ತಿ ಬಾಳೆಹಣ್ಣು, ಒಂದು ತೆಂಗಿನಕಾಯಿನ ನೈವೇದ್ಯ ಮಾಡಿಬಿಟ್ಟು ಆ ಗಣಪತಿಗೆ 108 ಸಲ ನಾನು ಹೇಳುವಂಥ ಮಂತ್ರದಲ್ಲಿ ಅರ್ಚನೆ ಮಾಡಿಬಿಡಿ. ಅಕ್ಷತೆಲ್ಲೋ ಹೂವಲ್ಲೋ. ಪುಷ್ಪಾರ್ಚನೆ ಭಾಳ ಒಳ್ಳೆಯದು. ಖಾಲಿರೋ ಮನೆ, ಖಾಲಿರೋ ವೇರ್ಹೌಸು, ಆಫೀಸ್ಗಳು, ಮಳಿಗೆಗಳೆಲ್ಲ ನೀವೇ ಸ್ವತಃ ಇದನ್ನು ಯಾರು ಕರೆಸಿ ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಮಂತ್ರ ಕಲ್ತ್ಕೊಳ್ಳಿ ಅಷ್ಟೇ. ಹೂ ತಗೊಳ್ಳಿ. ಓಂ ಗಾಂ ಗೀಂ ಗುಂ ಗಣಪತಯೇ, ಬೀಜಾಕ್ಷರ ಗಾಂ ಗೀಂ ಗುಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಬಲಿಂ ಗೃಹಾಣ ಸ್ವಾಹ ಅಂತ ಹೇಳಬೇಕು. ಓಂ ಗಾಂ ಗೀಂ ಗುಂ ಗಣಪತಿಗೆ ವರವರದ ಸರ್ವಜನಮ್ಮೆ, ಆ ಮನೆಗೆ ಯಾರು ಜನಗಳು ಬೇಗ ಬರಲಿ ಅಂತ, ಸರ್ವಜನಮ್ಮೆ ವಶಮಾನಯ ಬಲಿಂ ಗೃಹಾಣ ಸ್ವಾಹ ಅಂಥೇಳಿ. ಓಂ ಗಾಂ ಗೀಂ ಗುಂ ಗಣಪತಿಗೆ ವರವರದ ಸರ್ವಜನಮ್ಮೆ ವಶಮಾನಯ ಬಲಿಂ ಗೃಹಾಣ ಸ್ವಾಹ ಅಂಥೇಳಿ ಈ ಮಂತ್ರದಲ್ಲಿ ಅರ್ಚನೆ ಮಾಡಿಬಿಡಿ. 108 ಸಲ ಅರ್ಚನೆ ಮಾಡಾಯಿತು. ನಿತ್ಯ ಆ ಕಾಲಿರೋ ಜಾಗದಲ್ಲಿ ಇದನ್ನು ಮಂತ್ರ ಹೇಳಿ ಪೂಜೆ ಮಾಡ್ತಾಯಿದ್ರೆ ಹಳಬ್ರು ಏನು ಸಂಬಳ ಬಾಡಿಗೆ ಕೊಡ್ತಿದ್ರೋ ಅಡ್ವಾನ್ಸ್ ಕೊಟ್ಟು ಅದು ಎರಡಷ್ಟು ಚೆನ್ನಾಗಿ ನೀವು ಹೇಳೋ ರೇಟಿಗೆ ಜನ ಅಡ್ವಾನ್ಸ್ ಕೊಟ್ಟು ಬಾಡಿಗೆಗೋ ಲೀಸ್ಗೋ ಬರ್ತಾರೆ. ಇಲ್ಲಿ ಬಲಿಂ ಗೃಹಾಣ ಅಂಥೇಳಿ ಒಂದು ಕುಂಬಳಕಾಯಿನ ತೊಗೋಬೇಕು. ಒಂದು ಕುಂಬಳಕಾಯಿ, ಬೂದು ಕುಂಬಳಕಾಯಿ ತೊಗೊಂಡು ಗಣಪತಿ ಮುಂದೆ ಇಟ್ಟು ಪೂಜೆ ಮಾಡಿ, ಆ ಕುಂಬಳಕಾಯಿಗೆ ಪೂಜೆ ಮಾಡಿ ಕೂಷ್ಮಾಂಡ ಬಲಿ ಕೊಡಬೇಕು. ಈ ಮಂತ್ರ ಹೇಳ್ಬಿಟ್ಟು ಯಾವ ಅಂಗಡಿ, ಯಾವ ಮನೆ ಯಾವುದಿದೆಯೋ ಅದಕ್ಕೆ ಈ ಮಂತ್ರ ಹೇಳ್ಕೊಂಡು 21 ಸಲ ಅಮಾವಾಸ್ಯೆ ದಿವಸ ಇಳಿ ತೆಗೆದುಬಿಡಬೇಕು. ಇದು ಅರ್ಚನೆ ಮಾಡೋದು, ಹೂನಲ್ಲಿ ಅರ್ಚನೆ ಮಾಡಿ. ಅಮಾವಾಸ್ಯೆ ದಿವಸ, ಹುಣ್ಣಿಮೆ ದಿವಸ ಅದೇನು ದೋಷ ಇತ್ತೋ, ಆ ಮನೇಲಿ ಬಾಳಿ ಬದುಕಿದ್ದವರು, ಆ ಜಾಗದಲ್ಲಿ ವಾಸ ಮಾಡಿದಂಥ ಜನದ ಏನು ದೋಷ ಇತ್ತೋ ಅದು ಗೃಹಾಣ ಅಂಥೇಳಿ ಅದನ್ನು ತೆಗೆದು ಈಚೆ ಹಾಕಬೇಕು. ಆ ಗೃಹದಲ್ಲಿ ಇನ್ನತಕ್ಕಂಥ ಋಣಗಳೆಲ್ಲ ಈಚೆ ಹೋಗಬೇಕು. ಅಲ್ಲಿವರೆಗೂ ಹೊಸಬ್ರು ಬರೋದಿಲ್ಲ. ಪೂಜೆ ಮಾಡಿಬಿಟ್ಟು ಆ ಕುಂಬಳಕಾಯಿನಲ್ಲಿ ಮೇಲಿಂದ ಮನೆಗೆ ಗಾಂ ಗೀಂ ಗುಂ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಬಲಿಂ ಗೃಹಾಣ ಸ್ವಾಹ. ಓಂ ಗಾಂ ಗೀಂ ಗುಂ ಗಣಪತಿಯ ವರವರದ ಸರ್ವಜನಮ್ಮೆ ವಶಮಾನಯ ಬಲಿಂ ಗೃಹಾಣ ಸ್ವಾಹ ಅಂತ ಹೇಳಿ ಈ ಮಂತ್ರದಲ್ಲಿ 21 ಸಲ ಆ ಮನೆ ಮುಂದೆ, ಅಂಗಡಿ ಮುಂದೆ, ಶಾಪ್ ಮುಂದೆ ನಿಮ್ಗೆ ಯಾರು ಬಾಡಿಗೆ ಬರಬೇಕೋ, ಲೀಸಿಗೆ ಬರಬೇಕೋ ಆ ಜಾಗದಲ್ಲಿ ತೆಗೆದು ಚಚ್ಚಿಬಿಟ್ರೆ ಅಲ್ಲಿಗೆ ಶಾಂತಿ ಆಯಿತು. ಆಗ ವಶಮಾನೀಯ ಸರ್ವಜನಮ್ಮೆ, ಸರ್ವಜನರು
ನನಗೆ ಕೊಡ್ರಿ, ನನಗೆ ಲೀಸ್ ಕೊಡ್ರಿ, ನನಗೆ ಬಾಡಿಗೆ ಕೊಡ್ರಿ, ನಾನು ಒಂದು 1,000 ಎಕ್ಸ್ಟ್ರಾ ಕೊಡ್ತೀನಿ, ನನಗೆ ಕೊಡಿ ಅಂತಾನೆ. ನಾನು ಇನ್ನೊಂದು 50,000 ಅಡ್ವಾನ್ಸ್ ಜಾಸ್ತಿ ಕೊಡ್ತೀನಿ, ನನಗೆ ಕೊಡಿ ಅಂತಾನೆ. ಅದರಿಂದ ಇದು ಭಾಳ ವಿಶೇಷವಾದಂಥ ಮಂತ್ರ. ಗಣಪತಿ ತಂತ್ರ ಸಾಧಲು ಬರುತ್ತೆ. ಎಲ್ಲಿ ವಾಸ್ತುನಲ್ಲಿ ಲೋಪದೋಷ ಇದ್ದಾಗ, ಅಥವಾ ವಾಸ್ತುನಲ್ಲಿ ದೋಷಗಳು ಜಾಸ್ತಿ ಆದಾಗ, ಅಥವಾ ವಾಸ್ತುವಿಗೆ ಆಕರ್ಷಣೆ ಕಮ್ಮಿ ಆದಾಗ, ಆ ವಾಸ್ತುವಿನ ಕಳಾಶಕ್ತಿ ಕಮ್ಮಿ ಆದಾಗ ಈ ದೋಷ ಬರ್ತದೆ. ಅದರಿಂದ ಓಂ ಗಾಂ ಗೀಂ ಗೂಂ ಗಣಪತಿಯ ವರದ ಸರ್ವಜನಮ್ಮೆ ವಶಮಾನೆಯ ಬಲಿಂ ಗೃಹಾಣ ಸ್ವ ಅಂತ ಹೇಳ್ತಾ ಇದ್ದರೆ ಆ ಸ್ಥಳ ಶುದ್ಧಿ ಆಯಿತು, ವಾಸ್ತು ಶುದ್ಧಿ ಆಯಿತು, ಭೂತ ಶುದ್ಧಿ ಆಯಿತು, ಆಟೋಮೆಟಿಕ್ಕಾಗಿ ಎಲ್ಲ ಬರ್ತಾರೆ. ಸೊ ಈ ಒಂದು ಪತ್ರಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೈಲಾದಷ್ಟು ಇದನ್ನು ಮಾಡಿ, ಇವೆಲ್ಲ ಎಮರ್ಜೆನ್ಸಿ ಮಂತ್ರಗಳು, ಸಮಯಕ್ಕೆ ಬೇಕಾಗತ್ತೆ. ಇವೆಲ್ಲ ಇವತ್ತು ಮನೆ ಮಾಲೀಕರಿಗಿದ್ದು ಬೇಕು ಅನಿಸುತ್ತೆ, ಬಾಡಿಗೆಲಿಯವ್ರಿಗೆ ಇದೆಲ್ಲ ಅವಶ್ಯಕತೆ ಇಲ್ಲ. ನಮ್ಮ ಸ್ವಂತ ಮನೆ ಇಲ್ಲ, ನಾವ್ಯಾಕೆ ಜಪ ಮಾಡೋದು ಬೇಡ. ಮನೆ ಕಟ್ಟಿಸಿ, ಅಂಗಡಿಗಳಿಗೆ ಕಟ್ಟಿಸಿ, ಆಫೀಸು ಮಾಡೋ ಬಿಲ್ಡಿಂಗ್ನಲ್ಲೇ ಆಫೀಸ್ಗೆ ಬರೋವಂಥ ಜಾಗಗಳಲ್ಲಿ ಕಟ್ಸಿರೋಂಥವ್ರು, ವೇರ್ ಹೌಸು, ಪಾರ್ಕಿಂಗ್ ಸ್ಲಾಟ್ಸ್ ಮಾಡಿರೋಂಥವ್ರು, ಅಪಾರ್ಟ್ಮೆಂಟೆಲ್ಲ ಕಟ್ಸಿರ್ತಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಮನೆ ಪರ್ಚೇಸು ಮಾಡ್ತಿಲ್ಲ, ಬಾಡಿಗೆಗೂ ಬರ್ತಿಲ್ಲ, ಲೀಸ್ಗೂ ಬರ್ತಿಲ್ಲ. ಆ ಥರ ಬಂದಾಗ ಬಂಡವಾಳ ಕಟ್ಸ್ಬಿಟ್ಟಿದ್ದೀನಿ, ಲಾಭನೇ ಇಲ್ಲ, ಯಾರೂ ಬಂದಿಲ್ಲ, ಯಾರೂ ಪರ್ಚೇಸ್ ಮಾಡಿ, ಯಾರೂ ತೊಗೊಂಡಿಲ್ಲ ಅಂತ ಇದ್ರಿಗೆಲ್ಲ ಅನ್ವಯಿಸುತ್ತೆ ಇದು. ಆದ್ದರಿಂದ ಇದು ಒಂದು ನಿಮ್ಮ ಕಡೆ ಇರಲಿ. ಇದು ಎಪಿಸೋಡ್ ಮಾಡಲಿಕ್ಕೆ ಕಾರಣ ಪತ್ರ ಬರೆದಿದ್ದಕ್ಕೋಸ್ಕರ ಇದನ್ನು ಎಪಿಸೋಡ್ ಮಾಡಿದ್ದೀನಿ. ಬಹುಶಃ ಇದು ಎಲ್ರಿಗೂ ಉಪಯೋಗ ಆಗುತ್ತೆ ಅಂದ್ಕೊಂಡಿದ್ದೀನಿ. ವೀಕ್ಷಕರೇ, ನಮ್ಮ ಹಳೆಯ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ, ಹಳೆ ಎಪಿಸೋಡ್ಸ್ ನೋಡೋಕ್ಕಾಗದವರು ನಮ್ಮ ಹೆಲ್ತ್ ಸೈನ್ಸು ಮತ್ತು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತೇಳಿ 2 ಯೂಟ್ಯೂಬ್ ಚಾನಲ್ ಇದೆ. SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ, ಅಲ್ಲೂ ಕೂಡ ಮ್ಯೂಸಿಕ್ಸ್ನ ನೀವು ಕೇಳ್ಬೋದು. 3 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 3 ಚಾನಲ್ಗೂ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ನಿಮ್ಮ ಫೋನ್ ಕಾಲ್ನ ರಿಸೀವ್ ಮಾಡಿ ನನ್ನ ಕಡೆಯಿಂದ ಪರಿಹಾರ ಕೊಡುವಂಥ ಒಂದು ಸಂದರ್ಭ. ನಾಳೆ ನಿಮ್ಮನ್ನು ಫೋನ್ ಕರೆಗಳ ಮುಖಾಂತರ ಮೀಟ್ ಮಾಡ್ತೀನಿ ಅಂತ ಹೇಳಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.